ಒಂದು ಕರ್ನಾಟಕ ಸರ್ಕಾರ ಇವತ್ತು ಕೌಶಲ್ಯ ಅಭಿವೃದ್ಧಿ ಇಲಾಖೆದವರು ಇದು ಮಾಡಿದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಂದು ಸಮುದ್ರಕ್ಕೆ ಬಲೆ ಹಾಕಿದ್ರೆ ಒಂದು 20 ಜನ ಸಿಗ್ತಾರೆ, ಅವ್ರನ್ನ ಮಾತ್ರ ತಗೊಂಡು ಹೋಗ್ತಾರೆ ಅಷ್ಟೇ. ಟು ಬಿ ಆನೆಸ್ಟ್ ದೇ ಆರ್ ಲೈಕ್ ಪ್ಲೇಸ್ ಯುವರ್ ರೆಸ್ಯೂಮ್ಸ್ ಆ್ಯಂಡ್ ಗೋ. ಅವ್ರು ಕೊಡೋ ಪ್ಯಾಕೇಜಸ್ ಅಂದರೆ ನಮಗೆ ಮೈಂಡ್ ಬ್ಲೋವಿಂಗ್ ಆಗಿರುತ್ತೆ. ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಸೊ ನೀವೆಲ್ಲರೂ ಬಂದಿದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮ ಹೆಸರು ಹೇಳಿ, ಹಾಗೆ ಯಾವ ಊರು, ಯಾವ ಕಾಲೇಜಿಂದ ಓದಿದ್ದು, ಯಾವಾಗ ಪಾಸ್ಔಟ್ ಆಗಿರೋದು, ಅದೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. Hi, myself Namita Amit Patan Shetty, and I have come from Belgaum actually. Okay. And I have done my BTech at Dayanand Sagar College of Engineering, which is situated at Kumaraswamy Layout, Banashankari. Okay. And I have continued with further studies, like I have done VLSI course at Master VLSI. So I have come for the job fair. Okay. And hardly I found very few companies related to my field. Okay. And there are no much openings for the freshers actually. Okay. There are very less. And they are like, to be honest, they are like place your resumes and go. Place your resumes and go. Okay. Like we have come from very far Right. far district, and Belgaum is almost around 600 kilometers far away. ಓಕೆ So it's like quite upsetting thing. ಓಕೆ ಓಕೆ ಹಾಯ್, ನನ್ನ ಹೆಸರು ಸುಜಿತ್ ಕುಮಾರ್ ಅಂತ. Okay. ನಾನು BTech ಮೆಕ್ಯಾನಿಕಲ್ ಇಂಜಿನಿಯರ್ ಓದ್ತಾ ಇರೋದು ಅರೇವಾ ಯೂನಿವರ್ಸಿಟಿಯಿಂದ. ಇದು ಹೆಂಗಾಯ್ತು ಅಂದರೆ, ಒಂದು ಸಮುದ್ರಕ್ಕೆ ಬಲೆ ಹಾಕಿದ್ರೆ ಒಂದು 20 ಜನ ಸಿಗ್ತಾರೆ, ಅವ್ರನ್ನ ಮಾತ್ರ ತಗೊಂಡು ಹೋಗ್ತಾರೆ ಅಷ್ಟೇ. ಓಕೆ ಇನ್ ಮೈ ಪಾಯಿಂಟ್ ಆಫ್ ವ್ಯೂ ಅಷ್ಟೇ, ಹಾಂ 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 ಬೇರೆ ಏನಿಲ್ಲ. ಹೇಳಪ್ಪ. ಹಾಯ್, ನನ್ನ ಹೆಸರು ಜಯಂತ್ ಅಂತ. ಐ ಆಮ್ IITN. Okay. ನಮ್ಮ ಕಾಲೇಜಸಲ್ಲಿ ಬರೋ ಕಂಪನೀಸ್ಗೆ ಇಲ್ಲಿಗೆ ತುಂಬ ಡಿಫ್ರೆನ್ಸ್ ಇದೆ. ಓಕೆ ಅಲ್ಲಿ ಹೇಗಂದರೆ ಇಟ್ಸ್ ಅ ಪ್ರಾಪರ್ ಪ್ರಾಡಕ್ಟ್ ಬೇಸ್ಡ್. ಅಂದರೆ ದೇ ಆಫರ್ ಅಪ್ ಟು 12 ಮಿನಿಮಮ್ ಫಾರ್ ದ ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್. ಇಲ್ಲಿ ಹೇಗಿದೆ ಅಂದರೆ ದ ಸೇಮ್ IT ಬ್ಯಾಕ್ಗ್ರೌಂಡ್ ಇರೋನು ಟೆಲಿಕಮ್ಯುನಿಕೇಷನ್ ಆಗಲಿ, ಮ್ಯಾನ್ ಪವರ್ ಆಗಲಿ, ಈ ಸ್ಟಾರ್ ಹೆಲ್ತ್ ಅಂತೆ ನಮಗೆ ರಿಕ್ವೈರ್ಮೆಂಟ್ ಇಲ್ಲ ಅದು. ಸೊ ಬೇಸಿಕಲಿ ಇಟ್ಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್ ಇದು. ಒಂದು 30 ರೂಪೀಸ್ಗೆ ಜೆರಾಕ್ಸ್ ತೊಗೊಂಬಂದೆ ಅಲ್ಲಿ ಇದೆ. ಐ ಥಿಂಕ್ ಏನೂ ಯೂಸ್ ಆಗಿಲ್ಲ ಅದು ಇವಾಗ. ಆಲ್ ದ ಬೇಸ್ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ನಮ್ಗೆ ಯೂಸೇ ಇಲ್ಲ ಅದು. ಆ ಥರ ಆಯಿತು BPO, ನಾನ್ ವಾಯ್ಸ್ BPO. ಸೊ ಐ ಥಿಂಕ್ ದೀಸ್ ವೇಸ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡಲ್ಲಿ ಕಡಿಮೆ ಇದೆ ಆ್ಯಕ್ಚುಲಿ. So what I suggest is, so next time whenever the job fairs and everything, when they schedule right, so they can make separate sections for IT fields, non-IT fields, for the finance fields, for manufacturing sector, like that. So it would be helpful for the people. ಸೊ ಯು ಮೀನ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ IT, non-IT and other departments as well. ಕಷ್ಟ ಆಗುತ್ತೆ. ಲೈಕ್ CS ನಮ್ದು IT ಬ್ಯಾಕ್ಗ್ರೌಂಡ್ ಇರೋದು ಎಲ್ಲಿದೆ, ಇಡೀ ಹುಡುಕಿದ್ರು ಎಲ್ಲೋ ಒಂದೊಂದು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೋರ್ ದೆನ್ 500 IT ಕಂಪ್ನೀಸ್ ಬರ್ತಾ ಇದೆ ಅಂತ. ಬಟ್ ವಿ ಫೌಂಡ್ ಓನ್ಲಿ 2 or 3 ಅಷ್ಟೇ. And it is basically full on luck. If you have your luck and then you get placed, otherwise it's like, that's what as he told, ಅಷ್ಟು ಬಲೆ ಹಾಕ್ತಾರೆ, ಅದ್ರಲ್ಲಿ ಒಂದು ಮೀನ್ ಸಿಕ್ಕಿದ್ರೆ ಅದಕ್ಕೆ ಕೆಲಸ ಸಿಕ್ತು, ಇಲ್ಲ ಕೆಲಸ ಇಲ್ಲ. It's all based on luck, not on hard work and no smart work as well. ನೋ ಆಬ್ವಿಯಸ್ಲಿ ನೋ. Okay, okay. ಇದು ನೆಕ್ಸ್ಟ್ ಇವಾಗ ನಾವು ಕೊಡೋದೆಲ್ಲ ಎಲ್ಲೋಗುತ್ತೆ ಅಂತಲೂ ಗೊತ್ತಿಲ್ಲ. ಪಕ್ಕದಲ್ಲೇ ಬಜ್ಜಿಗೆ ಹೋಗ್ಬೋದು ಪೇಪರ್ ಅಂತ ಇದ್ದಾರೆ. ವೆರಿ ಆನೆಸ್ಟ್ ರಿವ್ಯೂ, ಐ ಲವ್ ಇಟ್. ಸೊ ನೆಕ್ಸ್ಟ್ ಹೇಗಂದರೆ, ವಾಟ್ ಆರ್ ದ ಫಿನಾನ್ಷಿಯಲ್ ಸ್ಟ್ರಗಲ್ಸ್ ವೈಲ್ ಫೈಂಡಿಂಗ್ ಅ ಜಾಬ್? ಲೈಕ್ ಯು ಆರ್ ಫ್ರಮ್ ಅ ಡಿಫ್ರೆಂಟ್ ಪ್ಲೇಸ್, ತುಂಬ ದೂರದಿಂದ ಬಂದಿರ್ತೀರಾ, ಪೇರೆಂಟ್ಸ್ದು ಏನೇನೋ ಕಷ್ಟ ಇರುತ್ತೆ, ಮೋಸ್ಟ್ಲಿ ಸಿಬ್ಲಿಂಗ್ಸ್ದು ಕಷ್ಟ ಇರುತ್ತೆ, ಸೊ ಮದುವೆ ಅಂತ ಇರುತ್ತೆ, ಸೊ ಮೆನಿ ರೆಸ್ಪಾನ್ಸಿಬಿಲಿಟಿ, ಬಟ್ ಫಿನಾನ್ಷಿಯಲ್ ಸ್ಟ್ರಗಲ್ಸ್ ಏನಿರುತ್ತೆ? ಇವಾಗ ರೈಟ್ ನಾವು ಇವಾಗ ಓದೋಕ್ಕೋಸ್ಕರ ಎಜುಕೇಷನ್ ಲೋನ್ ಮಾಡಿಸಿದ್ದೀವಿ. ಸೊ ಅದು ಕಂಪ್ಲೀಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ವಿ ನೀಡ್ ಸಮ್ ಜಾಬ್. ಸೊ ಈಗಿರೋ ಈ ಟೈಮಲ್ಲಿ 2024 ಇಸ್ ರೆಸಿಷನ್ ಟೈಮ್. ಸೊ ಈಗ ಹೇಗೆ ಸಿಚುಯೇಷನ್ ಬರೋದು ತುಂಬ ಕಷ್ಟ ಇದೆ. ಬಟ್ ವಿ ಹೋಪ್ ದ ಗೌರ್ಮೆಂಟ್ ವಿಲ್ ಬ್ರಿಂಗ್ ಅಟ್ಲೀಸ್ಟ್ ನ್ಯೂ IT ಫರ್ಮ್ಸ್ ಟು ಗೆಟ್ ದ ಜಾಬ್ಸ್. ಆಮೇಲೆ ಪ್ರಾಪರ್ ಪೇನೂ ಇಲ್ಲ. ಲೈಕ್ ಇಂಜಿನಿಯರಿಂಗ್ ಮಾಡಿದ್ರೆ ಲೈಕ್ ನಾವು 4-5 lakhs ಇನ್ವೆಸ್ಟ್ ಮಾಡ್ತೀರಿ. ಲೈಕ್ ಪರ್ ಆ್ಯನಮ್ಗೆ ನಮಗೆ 2.5, 3.5 ಇಷ್ಟೇ ಕೊಡೋದು. ನಾವು ಎಷ್ಟೇ ಓದಿ, ಇವಾಗ 9 CGPA ಇಟ್ಕೊಂಡಿರೋರಾಗಲಿ ಯಾರೇ ಹೋಗಲಿ 2.5, 3 ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ಒನ್ ಆಫ್ ದಿ ಮೇಜರ್ ಪ್ರಾಬ್ಲಮ್ ಬಂದುಬಿಟ್ಟು ರೋಲ್, ಬಿಸ್ನೆಸ್ ಎಕ್ಸಿಕ್ಯೂಟಿವ್ ರೋಲ್ ಅಂತ ಹೇಳ್ತಾರೆ. ಬಟ್ ಜಾಯ್ನ್ ಆದಮೇಲೆ ದೇರ್ ಬಿ ಸೇಲ್ಸ್ ಜಾಬ್, ಗೋ ಸೆಲ್ ದೀಸ್. ವೆರಿ ತುಂಬ ಸಿಕ್ಕಾಪಟ್ಟೆ ಇದೆ. ಅಲ್ಲಿ ಏನಾಗುತ್ತೆ ಅಂದರೆ ಅಗ್ರಿಮೆಂಟ್ ಇರುತ್ತೆ. ಸೊ 1 year ನೀವು ಮಾಡಲೇಬೇಕಾಗುತ್ತೆ. ಯು ಕ್ಯಾಂಟ್ ಲೀವ್ ಇಟ್. Not one, almost like 2 years or 3 years, 3.5 years, that mean product and core based electronics companies. That's the most upsetting thing. 3 years ನಾವು ಬಿಟ್ಟು ಹೋಗೋಕ್ಕಾಗಲ್ಲ ಕಂಪ್ನಿನ. We might have any family issues, career issue, whatever we might have, but we just can't drop it because they'll have the agreement. And one more upsetting thing is,
like whether it is a technical or whatever roles they have, no, they are like calling like BE, BTech, BSc, ITI, diploma. ಸೊ ನಮ್ಗದು ಕಷ್ಟ ಆಗಿಬಿಡುತ್ತೆ. ನಾವು ಇಷ್ಟೆಲ್ಲ ಕಲಿತು ಟಾಪ್ ಕಾಲೇಜಸಲ್ಲೆಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಏನಪ್ಪ ಇವ್ರ ಜೊತೆ ಹೋಗ್ಬಿಟ್ಟು ನಾವು ಅಪ್ಲೈ ಮಾಡೋದಪ್ಪ. ಆ್ಯಂಡ್ ಇವನ್ ಇಫ್ ವಿ ಗಾಟ್ ಪ್ಲೇಸ್ ದೇರ್ ಆಲ್ಸೋ, somewhere the ego might hurt. I am working with with ITI students or the diploma students. Yeah, and I'm from Dayanand Sagar, like this RV, Ramaya, Dayanand Sagar. These all come under top. And we have spent money like anything over there. That's true. In spite of having many struggles, we have spent money like anything. And apart from that, I have taken the core course of VLS and all. It's also damn hard. And even there, we have spent so much of money. Okay. So I think government must recognize all these scenarios and bring up with new opportunities which will suit the particular domain. That would be very better. ಮೇಡಮ್, ನನ್ನ ಹೆಸರು ಪ್ರಜ್ವಲ್ ಅಂತ. ನಾವು ತುಮಕೂರಿಂದ ಬಂದಿರೋದು. ಮತ್ತು ನಾವಿಲ್ಲಿ ಏನಾದರೂ ಇಂಟರ್ವ್ಯೂ ತೊಗೊತಾರೆ, ಮಾತಾಡಿಸ್ತಾರೆ, ಆ ಥರ ಅಂತ ಅಂದ್ಕೊಂಡು ಬಂದಿದ್ವಿ. ಇಲ್ಲಿ ರೆಸ್ಯೂಮ್ಸ್ ಎಲ್ಲ ಬರೀ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡಿದ್ರು. ರೆಸ್ಯೂಮ್ಸ್ ಎಲ್ಲ ಕೊಟ್ಟು ಬಂದಿದ್ದೀವಿ, ನೋಡಬೇಕು ಫ್ಯೂಚರ್ ಅದೇನಾಗುತ್ತೆ ಅಂತ. ಓಕೆ, ಫ್ಯೂಚರ್ಗೋಸ್ಕರ ಕಾಯ್ತಾ ಇದ್ದೀರಾ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು, ರೆಸ್ಯೂಮ್ಸ್ ತೊಗೊಂಡ್ರು, ಇದನ್ನ ಮನೆಯಲ್ಲೇ ಕೂತ್ ಮಾಡ್ಬೋದಿತ್ತಲ್ಲ? ಹೌದು ಮೇಡಮ್, ನಮಗೂ ಹಂಗೆ ಅನಿಸ್ತಿದೆ ಇವಾಗ. ಇಲ್ಲಿ ಬಂದಮೇಲೆ ಹಂಗೆ ಅನಿಸ್ತಾ ಇದೆಯಾ? ನಮ್ಗೆ ಗೊತ್ತಿಲ್ಲ, ಇದು ಏನೂ ಐಡಿಯಾ ಇರಲಿಲ್ಲ ಮೇಡಮ್ ಮುಂಚೆ. ನಮಗೆ ಬಂದಾದಮೇಲೆ ಇದು ಗೊತ್ತಾಗಿದೆ. ಈ ಥರ ಎಕ್ಸ್ಪೆಕ್ಟೇಷನ್ನು ಇಂಟರ್ವ್ಯೂ ತೊಗೋತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿದರೆ ಅವರು ನೀವು ಫೋಟೋ ಹೊಡ್ಕೊಂಡೋಗಿ ಇಮೇಲ್ ID ತೊಗೊಂಡೋಗಿ ಆಮೇಲೆ ನೀವು ಅದಕ್ಕೆ CV ಇದು ಸೆಂಡ್ ಮಾಡಿ ಅಟ್ಯಾಚ್ ಮಾಡಿ ಆ ಥರ ಅಂತ ಹೇಳಿದ್ರು ಅಷ್ಟೇ. ಓಕೆ. ಸೊ ಇದೀಗ ನೀವು ಎಲ್ಲ ಫ್ರೆಷರ್ಸಾ ಅಥವಾ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸಾ? ವಿ ಆರ್ ಫ್ರೆಷರ್ಸ್ ಮೇಡಮ್. ಫ್ರೆಷರ್ಸ್. ಸೊ ಪ್ರೀ ಪ್ಲೇಸ್ಮೆಂಟ್ಸ್ ಅಂತ ಕಾಲೇಜಲ್ಲಿ ಏನೂ ನಡೀಲಿಲ್ವಾ, ಅಥವಾ ನಡೀತಾ, ಅಥವಾ ನೀವು ಅಟೆಂಡ್ ಮಾಡಿದ್ರಾ? ಹೇಗಿತ್ತು ಅದು ಸಿಚುವೇಶನ್? ನಡೆದಿದೆ ಮೇಡಮ್, ನಡೆದಿದೆ. ಬಟ್ ಯಾವುದು ಅದ್ರ ಎಷ್ಟು ಮಟ್ಟಿಗೆ ಉಪಯೋಗ ಆಯಿತು ನಿಮಗೆಲ್ಲ? ಪ್ರೀ ಪ್ಲೇಸ್ಮೆಂಟ್ಸ್ ಕಾಲೇಜಲ್ಲಿ ನಡೆಯುತ್ತಲ್ಲ? ಪರವಾಗಿಲ್ಲ ಮೇಡಮ್, ಆಗಿದೆ. ಬಟ್ ನಾವು ಕಂಪ್ನಿ ಅಟೆಂಡ್ ಅಂದರೆ ಬೇಕಾಗಿದ್ದಿದ್ದು ಕಂಪ್ನಿನೇ ಬೇರೆ ಇತ್ತು ಎಕ್ಸ್ಪೆಕ್ಟೇಷನ್ಸು, ಅದಕ್ಕೆ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದೀರಾ? ಮತ್ತೆ ಆದರೂ ಟ್ರೈ ಮಾಡೋಣ ಅಂತ ಬಂದ್ವಿ. ನೋಡಿದ್ರೆ ರಿಸ್ಯೂಮ್ ಅಷ್ಟೇ ಇಟ್ಕೊಂಡು ಬಿಡ್ತಾ ಇದ್ದಾರೆ ಅಷ್ಟೇ, ಮತ್ತೆ ಏನಿಲ್ಲ. ಓಕೆ, ಕ್ರೌಡ್ ಹೆಚ್ಚಿಗೆ ಇರೋದ್ರಿಂದ ಸ್ವಲ್ಪ ಅನಾನುಕೂಲಗಳು ಆಗ್ತಾ ಇದೆ. ಸೊ ಇವಾಗ ಅನ್ಎಂಪ್ಲಾಯ್ಮೆಂಟ್ ರೇಟ್ಸ್ ತುಂಬ ಆಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ ಮೇಡಮ್, ಇರೋದು ಜಾಬ್ಸ್ಗಳಿಗೆ ನಾವು ಹೋಗಿ ಕೆಲಸ ಮಾಡ್ಕೊಂಡೆ ನೆಕ್ಸ್ಟ್ ಜಾಬ್ನ ಹುಡುಕ್ಬೇಕು ಮೇಡಮ್. ಬಿಟ್ಬಿಟ್ಟು ಹುಡುಕ್ತೀವಿ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಸ್ಟ್ರಗಲ್ ಪಡಬೇಕಾಗುತ್ತೆ ಲೈಫಲ್ಲಿ ಅಷ್ಟೇ. ಇಲ್ಲಿ 500ಕ್ಕೂ ಹೆಚ್ಚು ಕಂಪ್ನೀಸು ಬಂದಿದೆ. ಟೊಯೋಟಾ ಆಗಿರಲಿ, ಟಾಟಾ ಗ್ರೂಪ್ ಆಗಿರಲಿ, ಇನ್ಫೋಸಿಸ್ ಆಗಿರಲಿ, ಹಾಗೆ ಬೇರೆ ಬೇರೆ ಫೋಕ್ಸ್ ವ್ಯಾಗನ್ ಎಲ್ಲ ಥರ ಕಂಪ್ನೀಸು ಬಂದಿದೆ. ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡಿದ್ದೀರಾ? ನಾವು ಇದು ಟೊಯೋಟಾಗೆ ಅಪ್ಲೈ ಮಾಡಿದ್ವಿ, ಮತ್ತು ಬಾಸ್ಗೆ ಅಪ್ಲೈ ಮಾಡಿದ್ವಿ, ಮತ್ತು ಅಷ್ಟೇ ಮೇಡಮ್. ತಾವು ಸರ್? ಟೊಯೋಟಾ, ಬಾಷು ಮತ್ತು BAS. ಓಕೆ. ಸೊ ಇದೆಲ್ಲ ಮೆಕ್ಯಾನಿಕಲ್ ಇಂಡಸ್ಟ್ರೀಸ್ ಆಗುತ್ತಲ್ಲ? ನಾವು ಮೆಕ್ಯಾನಿಕಲ್, ಅದಕ್ಕೆ ಮೆಕ್ಯಾನಿಕಲ್ ನೋಡ್ತೀವಿ. ಸೊ ಮೆಕ್ಯಾನಿಕಲ್ ಆಗಿರೋದ್ರಿಂದ IT ಸೆಕ್ಟರ್ ಯಾವುದು, IT ಕಂಪ್ನೀಸ್ ಯಾವುದು ಟ್ರೈ ಮಾಡಲಿಲ್ವಾ? ಇಲ್ಲ ಮೇಡಮ್, IT ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಬೇಡ ಅಂತ. ಓಕೆ, ವಂಡರ್ಫುಲ್. ನಿಮಗೆ ಸರ್? IT ನಮಗೂ ಇಂಟ್ರೆಸ್ಟ್ ಇಲ್ಲ ಮೇಡಮ್, ಬಟ್ IT ಕಂಪ್ನಿ ಯಾವುದು ಅಷ್ಟು ಬಂದಿಲ್ಲ ಅನ್ಸುತ್ತೆ. IT ಆದರೆ ಮತ್ತೆ ಬೇರೆ ಕೋರ್ಸ್ ಮಾಡಬೇಕಾಗತ್ತೆ ಮೇಡಮ್, ಅದಕ್ಕೆ ಮೆಕ್ಯಾನಿಕಲಿಗೆ ಬೇಸ್ ನೋಡ್ತೀವಿ. ಸೊ ನಿಮ್ಮ ಕೋರ್ ಸಬ್ಜೆಕ್ಟ್ನಲ್ಲೇ ಇಂಪ್ರೂವ್ ಆಗಬೇಕು, ವರ್ಕ್ ಮಾಡಬೇಕು. ಓಕೆ. ಸೊ ಇವಾಗ ಈ ಒಂದು ಈವೆಂಟು ಈ ಥರ ನಡೀತು, ನಾಳೆನೂ ಈ ಈವೆಂಟ್ ಇರುತ್ತೆ. ಸೊ ನೀವು ನಾಳೆ ಅಟೆಂಡ್ ಆಗ್ತಾ ಇದ್ದೀರಾ? ಇಲ್ಲ ಮೇಡಮ್, ಆಲ್ಮೋಸ್ಟ್ ರೆಸ್ಯೂಮ್ಸ್ ಎಲ್ಲ ಕೊಟ್ಟಿದ್ದೀವಿ, ಫೋಟೋಸ್ ಎಲ್ಲ ತೊಗೊಂಡು ಇನ್ನು ರೆಸ್ಯೂಮ್ಸ್ನ ಅಪ್ಲೋಡ್ ಮಾಡ್ತೀವಿ ಇದರಲ್ಲಿ. ಅಷ್ಟೇ ಮೇಡಮ್, ಸಾಕು ಅಂತ ಅಂದ್ಬಿಟ್ಟು ಸುಮ್ಮನೆ ಆಯ್ತು. ಓಕೆ ಸರ್, ನೀವು? ಇವತ್ತೇ ಸಾಕಾಯ್ತು ಮೇಡಮ್, ಮತ್ತೆ ಇಲ್ಲಿ ರಶ್ಶಿಗೆ ಬರೋಕ್ಕಾಗಲ್ಲ ಮತ್ತೆ ಸುಮ್ಮನೆ. ಸೊ ನಿಮಗೆ ಒಪಿನಿಯನ್ ಹೆಂಗಿದೆ ಅಂತ ನಾನು ಕೇಳಬೇಕು. ಯಾಕಂದರೆ ಬೆಂಗಳೂರಲ್ಲಿ ನಡೀತಾ ಇದೆ, ತುಂಬ ಜನ ಹಿಂಗೆ ಬರ್ತಾರೆ, ದೊಡ್ಡ ಕ್ರೌಡ್ ಇರುತ್ತೆ. ಅದೇ ನಿಮ್ಮ ಊರಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಅದ್ರ ಬಗ್ಗೆ ಏನಾರು ಒಪಿನಿಯನ್ ಇದೆಯಾ? ಹಾಂ ಮೇಡಮ್, ಈ ಥರ ಡಿಸ್ಟ್ರಿಕ್ಟ್ ವೈಸ್ ಮಾಡಿದ್ರೆ ಇದು ಕ್ರೌಡ್ ಕಮ್ಮಿ ಆಗುತ್ತೆ, ಮತ್ತು ಸ್ವಲ್ಪ ಟ್ಯಾಲೆಂಟು ಸಿಗ್ಬೋದು ಮೇಡಮ್. ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ಗಳು ಎಲ್ಲ ಟ್ಯಾಲೆಂಟ್ ಸಿಗ್ಬೋದು ಮೇಡಮ್. ಸೊ ಆಯಾ ಊರಿನಲ್ಲೇ ಮಾಡಿದ್ರೆ ಬೆಟರು, ಎಲ್ಲರಿಗೂ ಸಿಗುತ್ತೆ ಅಂತ. ಇಲ್ಲ ಅಂದರೆ ಈಗ ಯಾರು ಎಲ್ಲರೂ ಸುಮ್ಮನೆ ರಿಸ್ಯೂಮ್ ಇಸ್ಕೊತಾ ಇದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಈ ಥರ ಡಿಸ್ಟಿಕ್ ಮಾಡೋದ್ರಿಂದ ಈ ಥರ ರೆಸ್ಯೂಮ್ ಇಸ್ಕೊಳ್ಳೋ ಬದಲು ಕೂರಿಸ್ಕೊಂಡು ಮಾತಾಡಿ ಅಲ್ಲೇ ಸೆಟ್ಲ್ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ. ನೆಕ್ಸ್ಟ್ಗೆ ಫ್ಯೂಚರ್ಗೆ ವೆಯ್ಟ್ ಮಾಡಿ ಮತ್ತೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗೋ ಥರ ಇರಲ್ಲ ಮೇಡಮ್.